ಒಂದಂತೂ ನಿಜ, ರಾಜಕಾರಣದಲ್ಲಿರೋರು ಅಥವಾ ಉಳಿದಂಥವ್ರು ಎಲ್ಲರಿಗೂ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇನ್ನೂ ನಿಮ್ಮನ್ನು ಕಾಡಕ್ಕೆ ಒಂದು 5-6 ವರ್ಷ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ ಅಂತ. 5-6 ವರ್ಷ ಅಲ್ಲ ಸರ್, 50 ವರ್ಷ ಇರಬೇಕು ಸರ್ ನೀವು ಇದರಲ್ಲಿ. ಆ್ಯಂಡ್ ನಮ್ಮ ರಂಗಣ್ಣ ಹೇಳ್ದಂಗೆ ಇವತ್ತು ಈ ಅದ್ಭುತವಾದ ಕಾರ್ಯಕ್ರಮನ ನಾವು ಟ್ರಿಬ್ಯೂಟ್ ಡೆಡಿಕೇಟ್ ಮಾಡ್ತಿರೋದು ಎಲ್ಲ ನಮ್ಮ ವೀರ ಸೈನಿಕರಿಗೆ. ಆ್ಯಂಡ್ ಆ್ಯಕ್ಚುಲಿ ನನ್ನ ಪ್ರಕಾರ ನೀವು ಕೂಡ ವೀರ ಸೈನಿಕನೇ ಸರ್. ಗಡಿ ಕಾಯೋ ಸೈನಿಕ ಕೈಯಲ್ಲಿ ಗನ್ ಇಟ್ಕೊಂಡು ಗಡಿ ಕಾದ್ರೆ, ಇವ್ರ ಕೈಯಲ್ಲಿ ಪೆನ್ ಇಟ್ಕೊಂಡು ನಮ್ಮ ನಾಡನ್ನು ಕಾಯುವಂತ ಸೈನಿಕ. ನಿಜವಾಗ್ಲೂ ಸರ್, ನಾನು ಸಾಕಷ್ಟು ಬಾರಿ ನಾನು ರಂಗಣ್ಣನ್ಗೆ ಹೇಳಿದ್ದೀನಿ, ಅಣ್ಣ ನೀವು ಇಷ್ಟು ಧ್ವನಿ ಎತ್ತುತ್ತೀರಾ, ನಿಮ್ಗೇನು ಪೊಲಿಟಿಕಲ್ ಪ್ರೆಷರ್ ಬೀಳಲ್ವಾ, ಧಮಕಿ ಹಾಕಲ್ವಾ ಅಂತ. ಎಲ್ಲಾನು ಆಗತ್ತೆ ಅಕುಲ್ ಅಂತ ಹೇಳಿದ್ರು ಕೂಡ ಅವ್ರ ಧ್ವನಿ ಎತ್ತೋದನ್ನ ನಿಲ್ಲಲ್ಲ. ಅದಕ್ಕೆ ನಾನು ನಮ್ಮ ರಂಗಣ್ಣ ಸರ್ನ ಹುಲಿ ಅಂತ ಹೇಳಿದ್ರು. ಬಿಕಾಸ್ ಏಕಾಂಗಿ ಒಬ್ಬಂಟಿಯಾಗಿ ಹೋಗ್ತಾರೆ, ಒಂಟಿ ಸಲಗ. ಇವ್ರಿಗೊಂದು ಜೋರ್ ಚಪ್ಪಾಳೆ ಹೊಡಿಲೇಬೇಕು ಫಾರ್ ವಾಟ್ ಎವರ್ ಈಸ್ ಡೂಯಿಂಗ್. ಸರ್, ಇದು 140 ವರ್ಷ ಸತತವಾಗಿ ಮುಂದುವರಿಬೇಕು ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಅಂತ ಒಂದು ಸಂಸ್ಥೆ, ಅದರ ರೂವಾರಿಗಳಾದಂತಹ ರಂಗಣ್ಣ ಅವರು ಯಾವಾಗಲೂ ಅವರು ಬೈತಾನೆ ಇರ್ತಾರೆ. ಟಿವಿಲಿ ಕೂತಾಗ ಒಬ್ರನ್ನು ಬಿಡಲ್ಲ ಅವರು. ಇದು ತಪ್ಪು, ಇದು ಸರಿ ಹೇಳ್ತಾನೆ ಇರ್ತಾರೆ, ತಿತ್ತಾನೆ ಇರ್ತಾರೆ. ಇಂಥ ಸಂಸ್ಥೆಗೆ ಇಷ್ಟು ವರ್ಷ ಆಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಯೋಧರಿಗೆ, ಯೋಧರ ಕುಟುಂಬದವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ನಾರ್ಮಲಿ ಸನ್ಮಾನ ಹೇಗಾಗತ್ತೆ, ಸುಮ್ಮನೆ ಒಂದು ಶಾಲ್ ಹಾಕು, ಒಂದು ಹಾರ ಹಾಕು, ಫ್ರೂಟ್ ಬೌಲು, ಇನ್ನೇನು ಒಂದು ಶೀಲ್ಡ್. ಆದರೆ ನೋಡುವಂಥ ಸಮಾಜಕ್ಕೆ ಹೇಗೆ ಕಾಣುತ್ತೆ ಅಂತಂದರೆ, ಓಕೆ ಇವರನ್ನು ಗುರುತಿಸಿದ್ರು, ಅದ್ಭುತ, ಒಂದು ಸನ್ಮಾನ ಅನ್ನುವಂಥದ್ದು ಅವ್ರನ್ನ ಗುರುತಿಸಿದ್ದಾರೆ. ಅವರ ಕೆಲಸಕ್ಕೆ, ಒಂದು ಸಮಾಜಕ್ಕೆ ಅವ್ರು ಕೊಟ್ಟಂಥ ಕೊಡುಗೆಯನ್ನು ಎಲ್ಲರೂ ಹೆಮ್ಮೆ ಪಡುವಂಥ ಕಾರ್ಯ ಅಂತ. ಅದಷ್ಟೇ ಆಗಲ್ಲ, ಸನ್ಮಾನ ಅಲ್ಲಿಗೆ ಮುಗಿದು ಹೋಗುತ್ತೆ. ಯಾವಾಗ ಅವರ ಜೀವನ ಹೇಗೆ ನಡೀತಾ ಇದೆ, ಅವರ ಬದುಕನ್ನು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಒಳ್ಳೆ ರೀತಿಯಲ್ಲಿದ್ದಾರೆ, ಅಥವಾ ಅವ್ರಿಗೆ ಏನು ಸಹಕಾರ ಆಗಬೇಕು, ಅವ್ರಿಗೆ ಏನನ್ನ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥ ಯೋಚನೆ ಇದೆಯಲ್ವಾ, ಆ ಯೋಚನೆ ಬಂದಾಗಲೇ ಅದು ನಿಜವಾದ ಸನ್ಮಾನ ಆಗತ್ತೆ. ಅಂಥ ಯೋಚನೆ, ಮನೆ ಕಷ್ಟ ಇರೋರಿಗೆ ಮನೆ, ಹಣ ಸಹಾಯ ಬೇಕಾಗಿರೋರಿಗೆ ಹಣ ಸಹಾಯ, ಜೊತೆಗೆ ಆ ಸುತ್ತಮುತ್ತ ಅವ್ರು ಹೇಗೆ ಅಂದರೆ ಒಂಥರ ಮೇಸ್ಟ್ರ್ ಇದ್ದಂಗೆ, ಅವರು ಪ್ರಿನ್ಸಿಪಲ್ ಇದ್ದಂಗೆ. ಯಾವುದೇ ಆಫೀಸರ್ಸ್ ಇರಲಿ, ಯಾವುದೇ ರಾಜಕಾರಣಿಗಳಿರಲಿ, ಯಾವುದೇ ಅಧಿಕಾರಿಗಳಿರಲಿ, ಇಮಿಡಿಯೇಟ್ಲಿ ಅವ್ರಿಗೊಂದು ಫೋನ್ ಮಾಡ್ತಾರೆ, ಇದಾಗಬೇಕು ಅಂತ. ಅದೇ ರೀತಿಯಾದಂಥ ಆ ಇಲಾಖೆಯವರಾಗಲಿ, ಅದು ಮಂತ್ರಿಗಳಾಗಲಿ, ಅಲ್ಲಿನ ರಾಜಕಾರಣಿಗಳಾಗಲಿ, ಅವರೂ ಕೂಡ ಅವ್ರ ಮಾತನ್ನ ಕೇಳ್ತಾರೆ. ಯಾಕಂದರೆ ಇವ್ರ ಮೇಲೆ ಇರುವಂಥ ಅಭಿಮಾನ, ರಂಗಣ್ಣ ಹೇಳಿದ್ರೆ ಅದು ಸರಿಯಾಗಿರುತ್ತೆ ಅನ್ನೋವಂಥ ಒಂದು ಕಾರಣದಿಂದಾಗಿ. ಹಾಗಾಗಿ ತುಂಬ ಥ್ಯಾಂಕ್ಸ್ ಸರ್, ನೀವೇ ಒಂದು ದೊಡ್ಡ ಕೊಡುಗೆ ನಮ್ಮ ಈ ಸಮಾಜಕ್ಕೆ. ಸೊ ಹಾಗಾಗಿ ಇಂಥ ಕಾರ್ಯಗಳು ಆದಷ್ಟು, ಇಂಥ ಕಾರ್ಯಕ್ರಮ ಆಗ್ಬೋದು, ಇಂಥ ಸಂಸ್ಥೆಗೆ ಅದು ಬೆಳೆದು ಇಲ್ಲಿವರೆಗೆ ನಿಂತಿರೋದಕ್ಕೆ, ಇನ್ನು 100 ವರ್ಷಗಳು ಅದು ಬೆಳಗೋದಕ್ಕೆ ತುಂಬ ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ಇವತ್ತು ಪಬ್ಲಿಕ್ ಟಿವಿ 14 ವರ್ಷ ಕಂಪ್ಲೀಟ್ ಮಾಡಿ 15ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ರಂಗನಾಥ್ ಸರ್ ತುಂಬ ದೊಡ್ಡ ಇನ್ಸ್ಪಿರೇಷನ್, ಅವ್ರು ಕರ್ನಾಟಕಕ್ಕೊಂದು ಕೊಡುಗೆ. ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ನಮ್ಮ ಸಮಾಜ ಇವತ್ತು ಬರೀ ಹೀರೋಗಳನ್ನ, ಅಂದರೆ ನಮ್ಮ ನಟರನ್ನ ಫಾಲೋ ಮಾಡ್ತೀರಾ, ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀರಾ. ರಂಗಣ್ಣ ಸರ್ ಅಂತವ್ರನ್ನ ನೀವು ಇನ್ಸ್ಪಿರೇಷನ್ ಆಗಿ ತೊಗೊಳ್ಬೇಕು. ಯಾಕಂದರೆ ತುಂಬ ಕ್ವಾಲಿಟೀಸ್ ಇದೆ, ನಾವು ಅದನ್ನು ಅಳವಡಿಸ್ಕೊಂಡು ಸಮಾಜಕ್ಕೆ ನಮ್ಮ ಕೈಯಿಂದ ಏನಾದರೂ ಕೊಡುಗೆ ಕೊಡಲಿಕ್ಕೆ. ಯಾಕಂದರೆ 14 ವರ್ಷದಿಂದನೂ 9 ಗಂಟೆ ಆದರೆ ಸಾಕು, ಪ್ರತಿಯೊಬ್ಬರು ಬೇರೆ ಎಲ್ಲ ನಿಲ್ಲಿಸ್ಬಿಟ್ಟು ಬಂದು ನೋಡ್ತಾರೆ ಆ ನ್ಯೂಸ್ನ. ಅಂದರೆ ಅದು ಅವ್ರು ಉಳಿಸ್ಕೊಂಡಿರೋ ನಂಬಿಕೆ, ಅದನ್ನು ಸತತವಾಗಿ ನಿರಂತರವಾಗಿ ಯಾವುದೇ ಒತ್ತಡಗಳಿಲ್ಲದೆ, ಫಿಲ್ಟರ್ ಇಲ್ಲದೆ ತುಂಬ ಆನೆಸ್ಟಾಗಿ ಆ ಸರ್ವಿಸ್ನ ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ. ಹಾಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ತುಂಬ ಭಾಗ್ಯವಂತರು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಾರೆ. ನಿಮ್ಮೆಲ್ಲರಿಗೂ ಒಂದು ಸಮರ್ಥವಾದಂಥ ನಾಯಕರು ಹಾಗೂ ಗುರು ಇದ್ದಾರೆ. ಮುಂದೆ ಕರ್ನಾಟಕದ ಜನತೆ ನಿಮ್ಮ ಮೇಲೆ ಇಷ್ಟು ಯಥೇಚ್ಛವಾಗಿ ಒಂದು ನಂಬಿಕೆ ಇಟ್ಟಿದೆ. ಅಂದರೆ ನಿಮ್ಮ ಕಡೆಯಿಂದ ಏನೇ ಬಂದರೂ ಅದಕ್ಕೊಂದು, ಅಂದರೆ ಇವತ್ತಿನ ಕಾಲಕ್ಕೆ ಏನು ಎಥಿಕಲ್ ಜರ್ನಲಿಸಮ್ ಅಂತೀವಿ, ಅದು ಮಾಯ ಆಗ್ತಿರೋ ಅಂಥ ಒಂದು ಕಾಲದಲ್ಲಿ ಇಷ್ಟು ನಂಬಿಕೆನ ಉಳಿಸ್ಕೊಂಡು ಹೋಗೋದು ಒಂದು ದೊಡ್ಡ ವಿಷಯ. ಇದು ಚಿಕ್ಕ ಸಾಧನೆ ಅಲ್ಲ, ಅದೆಲ್ಲ ಇದೆ. ಅದನ್ನು ತುಂಬ ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದೀರಾ.